ಪಕ್ಷ ವ್ಯಕ್ತಿ ಎರಡು ನೋಟ್ ಓಟ್ ಹಾಕಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಯೋಗೇಶ್ವರ್ಗಿನ್ನ ಒಳ್ಳೆಯವರೇ ಇರ್ಬೋದು. ಅವ್ನು ಮಾತಾಡೋದು ಮುಂದಕ್ಕೆ ಹೆಂಗೆ ಗೊತ್ತಿಲ್ಲ, ಮಾತಾಡೋದು ಚೆನ್ನಾಗಿ ಮಾತಾಡ್ತಾನೆ. ಅವನಿಗೆ ರಾಜಕೀಯ ಭವಿಷ್ಯ ಇದೆ ಅಂತ ಕಾಣಿಸ್ತಾ ಇದೆ ನಮಗೆ. ಚೆನ್ನಾಗಿರಲಿ ಅವರು. ಪಾಪ ಯೋಗೇಶ್ವರ್ ಗೆದ್ದಿರೋದು ವೆಂಕಟೇಗೌಡರು ಅಂತ ಒಬ್ಬರು ಇಂಜಿನಿಯರ್, ನಮ್ಮ ಕೊಲಿಗೆ ಅವರು ಪಾಪ ಒಳ್ಳೆ ಕೆಲಸ ಮಾಡೋರು. ಯೋಗೇಶ್ವರ್ ಅವ್ರನ್ನ ಗುರುತಿಸಿ ಕರ್ಕೊಂಬಂದು ಚನ್ನಪಟ್ಟಣ ತಾಲೂಕಿನಲ್ಲಿ ಬಹುತೇಕ ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ. ಕಣ್ಣುವಾಡ ಮೇಯ್ನ್ ಸುಮಾರು ಕೆರೆಗಳು ಅವರಿಂದ ಕೆಲಸ. ಗರ್ಕಳ್ಳಿ ಲಿಫ್ಟ್ ಇರಿಗೇಷನು, ನಾನು ಆ ಡ್ಯಾಮ್ನಲ್ಲಿ ಇದ್ದೆ ಭಾಳ ಹಿಂದೆ, 30 ವರ್ಷ ಹಿಂದೆ ಎಲ್ಲ ಮಾಡಿದ್ರು. ದೇವೇಗೌಡರು ಸ್ವಲ್ಪ ಅದು ಬಿಡಬೇಕು, ಅದನ್ನು ಗೌಡ್ರುಗಳನ್ನೇ ತುಳಿಯೋದು ಬಿಡ್ಬೇಕು ಫಸ್ಟು. ಆಮೇಲೆ ಎಲ್ಲ ಕ್ಯಾಸ್ಟ್ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಇದು ತಪ್ಪು ಮಾಡ್ತಾರೆ, ಅದನ್ನೇ ಬಂದಿರೋದು. ನಾವು ದೇವೇಗೌಡರು ಸಪೋರ್ಟರ್ಸ್, ಏನು ಮಾಡೋದು ಪಾಪ. ಆಗ್ತದೆ, ಸರ್ ಮಾಡ್ಕೋಬೇಕು ಇನ್ಮೇಲಾದ್ರೂ ಅವರು. ಆಮೇಲೆ ಈ ಸೆಂಟ್ರಲಿಂದ ಏನೇನು ಗ್ರ್ಯಾಂಟ್ ಬರಬೇಕೋ ಅದನ್ನೆಲ್ಲ ತರಬೇಕು ಅವರು. ಯೋಗೇಶ್ವರ್ ಅಲ್ಲ, ಇವರು ದೇವೇಗೌಡರು ಕುಮಾರಸ್ವಾಮಿ ಅವರು ಇದ್ದಾರಲ್ಲ ಈಗ, ಅವರು ತಂದು ಇಲ್ಲಿ ಕೆಲಸ ಮಾಡಬೇಕು. ಬಿಟ್ಬಿಡ್ಬೇಕು ಇದನ್ನು. ಅವ್ರು ಬೈಯೋದು ಇವ್ರು ಬೈಯೋದೆಲ್ಲ ಬಿಟ್ಬಿಡ್ಬೇಕು. ಅವರು ಕೆಲಸ ಮಾಡಬೇಕು. ಜೊತೆಗೆ BJP ಕರ್ನಾಟಕ ಗೌರ್ಮೆಂಟ್ಗೆ ಏನೇನು ಅನ್ಯಾಯ ಆಗಿದೆ, ಯಾವ್ಯಾವ ಥರ ಫಂಡ್ಸಲ್ಲಿ ಅದೆಲ್ಲ ವಾಪಸ್ ತಂದು ಕೆಲಸ ಮಾಡಬೇಕು. ಸೆಂಟ್ರಲಿಂದ ಗ್ರ್ಯಾಂಟ್ಸ್ ತಂದರೆ ಸಿದ್ದರಾಮಯ್ಯನವ್ರಿಗೆ ತಂದು ಕೊಡಿಕಿಲ್ಲ, DK ಶಿವಕುಮಾರ್ಗೆ ತಂದು ಕೊಡಿಕಿಲ್ಲ. ಜನಕ್ಕೆ ಊರಿಗೆ ಒಳ್ಳೇದಾಗಲಿ ಅಂತ ತರೋದು ಅಲ್ವಾ. ಇವರೆಲ್ಲ ಅಲ್ಲಿ ಫೈಟ್ ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಎಲ್ಲರೂ ಹೋಗಲಿ, ಅವರು ಇವರು ಅಂತ. ತಮಿಳ್ನಾಡಲ್ಲಿ ನೋಡಿ ಒಂದು ಸದ್ದು ಎತ್ತಿದ್ರೆ ಎಲ್ಲ DMK AIDMK ಎಲ್ಲ ಸೇರ್ಕೊಂಡು ಹೊಡಾಕ್ತಾರೆ ಎಲ್ರಿಗೂ. ಈಗ ನಮ್ಮಲ್ಲಿ ಅದಿಲ್ಲ. ಈಗ ಅವ್ರು ತಂದುಬಿಟ್ರೆ ಏನು, ದೇವೇಗೌಡರು ತಂದುಬಿಟ್ರೆ, ಇವ್ರು ತಂದುಬಿಟ್ರೆ ಸಿದ್ದರಾಮಯ್ಯನವ್ರಿಗೆ DK ಶಿವಕುಮಾರ್ಗೆ ಏನು ಕೊಟ್ಬಿಡೋದಿಲ್ಲ, ಅಥವಾ ಈ ಕಾಂಗ್ರೆಸ್ ಗೌರ್ಮೆಂಟು ಕೊಟ್ಬಿಡೋದಿಲ್ಲ. ಏನು ಡೆವಲಪ್ಮೆಂಟ್ ಅವ್ರ ಜನ ಉದ್ಧಾರ ಆಗಬೇಕು, ಒಳ್ಳೇದಾಗಬೇಕು. ಎಷ್ಟೋ ಜನದ ಕಡೆ ಇವತ್ತು ಹೇಳ್ತೀವಿ ನಾವು, ಭಾರಿ ಕಷ್ಟದಲ್ಲವ್ರ ಜನ. ರೈತರಂತೂ, ನಾನು ಇವತ್ತು ಕೃಷಿ ಮಾಡ್ತಾಯಿದ್ದೀನಿ, ರೈತರು ಯಾವ ಸ್ಥಿತಿಲಿ ಅವ್ರಂದ್ರೆ ಹೀನ ಸ್ಥಿತಿಲಿ, ಅಷ್ಟು ಹೀನ ಸ್ಥಿತಿಲಿ ಅವ್ರೆ. ಅದೆಲ್ಲ ಹೇಳ್ಬಾರ್ದು. ಈಗ ರಾಜಕೀಯ ಹೆಂಗಾಗದೆ, ಅಲಯನ್ಸ್ನವರು ಇಲ್ಲಿ ಇರೋರು BJPಯವರು ನಿಖಿಲ್ ಕುಮಾರಸ್ವಾಮಿ ಸೋಲಿಸ್ಬೇಕು ಅಂತ, ಕಾಂಗ್ರೆಸ್ನವರು ಯೋಗೇಶ್ವರ್ ಸೋಲಿಸ್ಬೇಕು ಅಂತ. ಇದು ರಾಜಕೀಯ. ಇದಕ್ಕಿಂತ ಹೆಚ್ಚಿಗೆ ಹೇಳಿಕೆ ನಡೀರಿ. ಮತ್ತು ಈಗ ಲಾಸ್ಟ್ ಕುಮಾರಸ್ವಾಮಿಯವರು ಕರ್ನಾಟಕ CM ಆಗಿದ್ದಾಗ ಇಲ್ಲೆಲ್ಲ ಪಕ್ಷಾಂತರ ಮಾಡಿಬಿಟ್ರು. ಎಲ್ಲರೂ ಎಲ್ಲ ಬಾಂಬೆಗೆ ಹೋಗ್ಬಿಟ್ರು. ಸರ್ಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ DK ಶಿವಕುಮಾರ್, ಶಿವಲಿಂಗೇಗೌಡ ಬಾಂಬೆಲಿ ಹೋಗಿ ಓಟ್ ಹತ್ರ ಬಾಗಿಲು ಕಾಯ್ಕೊಂಡು ಹೊರಗಡೆ ಟೀ ಕುಡ್ಕೊಂಡು ಇವ್ರಿಗೋಸ್ಕರ ಮಾಡೋರು. ಯಾರಿಗೋಸ್ಕರ ಮಾಡಿದ್ರು? ಕುಮಾರಸ್ವಾಮಿಯವ್ರಿಗೋಸ್ಕರ ಮಾಡಿದ್ರು. ಅದು ಕುಮಾರಸ್ವಾಮಿ ನೆನ್ಕೋಬೇಕು ತಾನೆ ಇವಾಗ. ಏನು ಇವ್ರ ಮೇಲೆ ತೊಡೆ ತಟ್ಟೋದವರು, DK ಬ್ರದರ್ಸ್ ಮೇಲೆ. ತಪ್ಪಲ್ವ ಅದು? ಆ ಥರ ಮಾಡಬಾರ್ದು. ಕಷ್ಟಕ್ಕಾದವ್ರು ನೆನ್ಕೋಬೇಕು. ದೇವೇಗೌಡರನ್ನ ರಾಜ್ಯಸಭೆ ಮೆಂಬರ್ ಮಾಡಬೇಕಾದ್ರೆ ಕಾಂಗ್ರೆಸ್ನವರು ಇನಾನಮಸ್ ಆಗಿಲ್ಲ ಸಪೋರ್ಟ್ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಕಾಂಗ್ರೆಸ್ನವರು. ಏನು ಮಾಡಿದ್ರು ದೇವೇಗೌಡರು? ಏನು ಮಾಡಿದ್ರು ಹೇಳಿ? ಯಾವಾಗ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೀತಾರಾಮ್ ಕೇಸರಿ ಚಿಕ್ಕಕ್ಕೆ ಬೆಳ್ಳಿಡಕ್ಕೆ ಹೋದ್ರು ದೇವೇಗೌಡರು. 11 ತಿಂಗಳಿದ್ರಲ್ಲ, ಅವ್ರು ಸಪೋರ್ಟ್ ತೊಗೊಂಡು ಹೋಗ್ಬೇಕಿತ್ತು. ಅವನದು ಯಾವುದೋ ಒಂದು ಕೇಸನ್ನ ಇವರು ರೀಓಪನ್ ಮಾಡ್ಸೋಕೆ ಹೋದ್ರು. ಅವ್ನಿಗೆ ಗೊತ್ತಾಗ್ಬಿಡ್ತು, ಅವ್ನಿಗೆ ಪುಣ್ಯಾತ್ಮನಿಗೆ. ಇವ್ರಿಗೆ ಸಪೋರ್ಟ್ ವಿಡ್ರಾ ಮಾಡ್ಕೊಂಡು, ಯಾವ ರಾಜೀವ್ ಗಾಂಧಿನೂ ಕೇಳಲ್ಲ, ಸೋನಿಯಾ ಗಾಂಧಿ ಏನೂ ಕೇಳಲ್ಲ, ಇಮಿಡಿಯೇಟಾಗಿ ಸಪೋರ್ಟ್ ವಿಡ್ರಾ ಮಾಡ್ಕೊಂಬಿಟ್ಟ. ಎಲ್ಲ ಮಾಡಬಾರ್ದು. ಒಳ್ಳೇದು ಮಾಡಲಿ ಕರ್ನಾಟಕ. ಎಲ್ಲ ಪಾರ್ಟಿಯವರು ಮಾಡಲಿ, ಎಲ್ಲ ಜನಗಳು ಇಷ್ಟಪಡ್ತಾರೆ, ನೆನ್ಕೊತಾರೆ. ಅಷ್ಟು ಮಾಡಲಿ ಸಾಕು ದೇವೇಗೌಡರ ಕುಟುಂಬ. ನಮಗೆ ನಾವು ಯಾವ ಪಾರ್ಟಿಗೂ ಸೇರಿಲ್ಲ. ಬಟ್ ಅಲ್ಲಿ ಬರಬೇಕಾಯ್ತು, ನಿಖಿಲ್ ಕುಮಾರಸ್ವಾಮಿ ಬರಬೇಕಾಯ್ತು, ಬಂದಿಲ್ಲ. ಏನು ಕಾರಣ ಸರ್ ಅವ್ರು 3ನೇ ಸಲ ಇದು ಸೋಲ್ತಾ ಇರೋದು? ಅವರು ಕುಟುಂಬ ರಾಜಕಾರಣ, ಅದು ಒಂದು ಮೈನಸ್ ಪಾಯಿಂಟು. ಆ ಪರ್ಪಸ್ಸಿಂದ ಅದು ಬಂದಿಲ್ಲ. ಆ ಕ್ಷೇತ್ರದಲ್ಲಿ ನಿಖಿಲ್ ಅವ್ರು ನಿಲ್ಬಾರ್ದಿತ್ತು ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ನಿಲ್ಲಬಾರ್ದು ಅಂತ ಏನಿಲ್ಲ, ನಿಂತ್ಕೋಬೋದು. ಬಟ್ ನಿಖಿಲ್ಗೆ ಬೇರೆ ಕೊಟ್ಟಿದ್ದರೆ ಚಾನ್ಸ್ ಇರ್ತಾಯಿತ್ತು. ಇನ್ನೊಂದು ಫೈಟ್ ಜಾಸ್ತಿ ಆಗ್ತಾಯಿತ್ತು. ಯೋಗೇಶ್ವರ್ ಅವರು ಗೆದ್ದಿರೋದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ ಅನ್ಸುತ್ತಾ, ಇಲ್ಲ ಆ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ದರಿಂದ ಅದರಿಂದ ಅನ್ಸುತ್ತಾ? ಇಲ್ಲ, ಕಾಂಗ್ರೆಸ್ ಪಾರ್ಟಿನೂ ಸಪೋರ್ಟ್ ಕೊಟ್ಟಿದೆ, ಅದೇ ಥರ ದುಡ್ಡು ಎಲ್ಲ ಇದು ಮಾಡಿದ್ದಾರೆ. ಆ ಪರ್ಪಸ್ಸಿಂದ ಅವ್ರು ಗೆದ್ದಿದ್ದಾರೆ. ಯಾಕೆಂದರೆ ಅವ್ರ ಮೇಲೂ ಅಲಿಗೇಷನ್ ಇದೆ. ಯಾವ ಪಾರ್ಟಿಯಿಂದ ಈ ಪಾರ್ಟಿಯಿಂದ ಆ ಪಾರ್ಟಿ ಜಂಪಿಂಗ್ ಆಗ್ತಾನೆ ಇರ್ತಾರೆ. ಹಾಂ, ಅದೇನೋ ಬೈಲಕ್ಕು ಬಂದ್ಬಿಟ್ಟಿದ್ದಾರೆ ಅವರು. ಆ ಕ್ಷೇತ್ರದಲ್ಲಿ ಅಷ್ಟು ಓಟ್ ತಗೊಂಡು ಗೆಲ್ಲೋದಕ್ಕೆ ಏನು ಕಾರಣ ಇದೆ? ಅದು ಕಾಂಗ್ರೆಸ್ ಕೆಲಸ ಮಾಡಿದ್ದಾರೆ. ಮಾಡಿದ್ದಾರೆ ಅಲ್ಲ, ಯೋಗೇಶ್ವರ್ ಮಾಡಿದ್ದಾರೆ ಅನ್ನೋ ನಮ್ಗೆ ಗೊತ್ತಿಲ್ಲ. ಹಾಂ, ಜನ ಹೇಳೋ ಪ್ರಕಾರ ದುಡ್ಡು ಚೆಲ್ಲಿದ್ದಾರೆ ಅಂತ. ನಾವೇನು ನೋಡಿಲ್ಲ, ಅದು ಮಾಡಿಲ್ಲ. TV ನ್ಯೂಸು ಅದು ಇದು ಬರ್ತಾ ಇರೋದ್ರು ಅಷ್ಟು ಹೇಳ್ಬೋದು ಅಷ್ಟೇ. ಅಂದರೆ ಅವ್ರ ಪ್ರಾಮಾಣಿಕತೆಗೆ ಸಿಕ್ಕಿರೋ ಗೆಲುವು ಅಲ್ಲ ಅನ್ಸುತ್ತೆ ನಿಮಗೆ?
ಪ್ರಾಮಾಣಿಕತೆ ಅಂತ ಗೆದ್ದಿದ್ದಾರೆ ಅಂತ ಇಲ್ಲ, ಅದು ಒಂದಿದೆ. ಬಟ್ ಪ್ರಾಮಾಣಿಕತೆ ಎಲೆಕ್ಷನಲ್ಲಿ ಯಾವುದಕ್ಕೂ ಯಾವ ಪಾರ್ಟಿಗೂ ಅನ್ವಯಿಸಲ್ಲ ಸರ್. ಹಾಂ ಹಾಂ ದುಡ್ಡು ಕೊಟ್ರೇನೆ ಓಟ್ ಅಷ್ಟೇ ಅಷ್ಟೇ. ಹಳ್ಳಿಯವರೆಲ್ಲ ದುಡ್ಡು ಕೊಟ್ರೇನೆ. ಹಾಂ, ಎದುರುಗೇನೆ ಕೊಟ್ಟಿದ್ದಾರೆ ನೋಡಿ, ಟಿ ವಿನಲ್ಲಿ ತೋರಿಸಿದ್ರಲ್ವ, 6,000 ರೂಪಾಯಿ ಒಬ್ಬೊಬ್ರು ಕೊಟ್ಟಿದ್ದಾರೆ. ಅದನ್ನು ಆ್ಯಕ್ಷನ್ನೇ ತೊಗೊಂಡಿಲ್ಲ.